ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಎಲ್ಲ ಆಲಕ್ಕಿ ಪಟ್ಟಣ ಪೂರ್ಣದ ಅಷ್ಟೇ ನಾವು ಹಿಂದೆ ಹೋರಾಟ ಸ್ವಲ್ಪ ಮಾಡ್ತಾ ಇದ್ರು. ಅದು ಏನೋ ಒಂದು ಆ ಹೋರಾಟ ಮಾಡೋದಾದ್ರೆ ಇಂದು ಕಡೆ ಹೋಗುವಂತ ಇಚ್ಛಾಶಕ್ತಿ ಉಳಿಸಿದ್ರೆ ಎಲ್ಲ ಆಗ್ತದೆ ಅಂತ ಹೇಳುವಂತ ನಾನು ಅಂದ್ಕೊಂಡು. ಯಾಕಂದ್ರೆ ಈಗ ನಾಗೇಶ್ ಹೇಳಿದಾಗೆ ಅವರು ಅದೀಪು ಅದೆಲ್ಲ ಮಾಡಿಕೊಂಡು ಇದೆ. ಅದು ನಮ್ಮಲ್ಲಿ ಇದೆ. ಈ ರಸ್ತೆ ಬಗ್ಗೆ ನಾವು ಸುಮಾರು ಸರಿ ಮಾನ್ಯ ಸ್ಪೀಕರ್ ಈಗ ಹೋದಾಗ ಸುಮಾರು ಸರಿ ಹೋದ ಈ ರಸ್ತೆ ಬಗ್ಗೆ ಇದೆ. ನಾವು ನಮ್ಮ ನಮ್ಮಿಂದಾಗುವಂಥ ಮಾಡಿಕೊಂಡು ಹೋಗಿ പക്ഷേ ನಾನು ವ್ಯಕ್ತಪಟ್ಟ ಇದನ್ನು ನೋಡಿ ಕಣ್ಣಿಗೆ ಏನೋ ಯಾರು ಕೊಟ್ಟಿದ್ದಾರೆ ಎಂದು ಹೇಳಿ ಸರ್ ಅದು ಯಾರು ಕೊಟ್ಟಿದ್ದಲ್ಲ ನಮ್ಮ ಕೊಟ್ಟಿರೋದು, ನಮ್ಮ ಉನ್ನಮಕ್ಕೆ ಕೊಟ್ಟಿರೋದು, ಇದ್ದವರು ಕೊಟ್ಟಿರೋದು ಅಂತ ಹೇಳಿ ಆಗ ಅವರ ಲೆಟರ್ಗೆ ನಾವು ಸ್ವಲ್ಪ ಕೇಳಿ 2 ವರ್ಷ ಕಳೆದ ಮೇಲೆ ನಾವು ಹೋಗಿ ಅದಕ್ಕೆ ಮತ್ತೆ ಅವರು ಮನವರಿಕೆ ಆಯಿತು. ಆಮೇಲೆ ಕೆಲಸ ಮಾಡಿ ಕೊಡ್ತಿದ್ದಾರೆ. ಅದಕ್ಕೆ ಎಸ್ಟಿಮೇಟ್ ಕೂಡ ಮಾಡಿಸಿದ್ದೇವೆ. ಸುಮಾರು 7 ಕೋಟಿ ಅಂದಾಜಿನಲ್ಲಿ ಎಸ್ಟಿಮೇಟ್ ಮಾಡಿ ಉಸ್ತುವಾರಿ ಮಿನಿಸ್ಟರ್ಗಳು ಸ್ಪೀಕರ್ ಮಾಡಿ ಮುಖ್ಯಮಂತ್ರಿಗಳಿಗೆ ಈಗಿನ ಪಿಡಬ್ಲ್ಯೂ ಸದಸ್ಯರಿಗೆ ಮಾಡಿದ್ವಿ. ಬಹುಶಃ ಏನಾಗ್ತದೆ ಅಂದರೆ ನಾನು ಆ ಲೆವೆಲ್ ತೋರಿಸಿದ್ದೆ, ನಿಮ್ಮ ಜೆಪಿಯವರಿಗೆ ತೋರಿಸಿದೆ. ಈ ರೀತಿ ಇದೆ. ನನಗೆ 2 ಸಾರಿ ಬೆಂಗಳೂರಿಗೆ ಹೋದಾಗ ನನಗೆ 2 ಸರ್ತಿ CM ಅವರು ಭೇಟಿಯಾಗಲಿಕ್ಕಾಗಲಿಲ್ಲ, ಜಾರಿಗಳು ಭೇಟಿಯಾಗಲಿಕ್ಕಾಗಲಿಲ್ಲ. 3ನೇ ಬಾರಿ ಮೊನ್ನೆ ಹೋಗಿದ್ದೆ. ಬಹುಶಃ ಮೊನ್ನೆ ಹೋಗುವಾಗ CM ನಾನು ಹೋದ ದಿವಸ CM ನೋಡಿದ್ದೀನಿ, ಅಲ್ಲಿ ಬರುವಾಗ ದಿವಸ ಆಗ್ತದೆ. ಮೋಸ್ಟ್ಲಿ ಏನಾಗಿದೆ ಇದು ಇದಕ್ಕೋಸ್ಕರನೇ ಪೆಂಡಿಂಗ್ ಆಗಿರುವಂಥ ಒಂದು ವಿಷಯ ಹೊಂದಿದ್ದು. ಈ ಜಾಗಗಳೆಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡುವಂಥ ಆ ಒಂದು ಏನೋ ಇದೆ ಅಂತ ಹೇಳುವಂಥ ನಾವೊಂದು ಅನುಷ್ಠಾನ ಇದು ಒಳ್ಳೆ ಕಾರ್ಯ. ನಾವು ಅದರಲ್ಲಿ ಯಾವುದೇ ರಾಜಕೀಯವಾಗಿ ಯಾವುದೇ ಎಲ್ಲರೂ ಮಾಡಿದರೆ ಅದು ನಮಗೆ ಅದರಷ್ಟು ಸಂತೋಷ ಯಾವುದಿಲ್ಲ. ಪೂರ್ಣಕ ಸೇರ್ಬೇಕು ಹಾಕಿ ಮನುನವರು ಮಾತಾಡಿಕೊಂಡು ಕೊನೆಯವರು ಮಾತಾಡಿಕೊಂಡು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಮಾಡಿ ಆಗಿರ್ಬೇಕಲ್ಲ ಮಾಡೋಣ. ಕಳೆದ ವರ್ಷದ ಮಳೆ ಹಾಕಿ ಟೋಟಲ್ 5.5 ಕೋಟಿ 5 ಬ್ರಿಡ್ಜ್ಗೆ ಮಾಡಿ ಅಂತೇಳಿ ಮಂಗಳೂರು ಆಲ್ರೆಡಿ ನಡವಳಿ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಅದು PWD ಮಾಡೋದಲ್ಲ, ಬ್ರಿಡ್ಜ್ಗೆಲ್ಲ ಮಾಡಲಿಕ್ಕೆ ಏನೋ ಒಂದು ಹೇಳಿದ್ರು. ಅವರಲ್ಲಿ ಬೇರೆ ಇಲಾಖೆ ಇದೆ, ಅವ್ರು ಅವ್ರು ಮಾಡಬೇಕಂತೆ. ಹಾಗಾಗಿ ಮಳೆಗಾಲ ಕಳೆದ ಮೇಲೆ ಅದನ್ನ ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಆಗ್ತದೆ, ಅದೇ ಖಂಡಿತ ಆಗ್ತದೆ. ಕಾರಣ ಬರುವ ವರ್ಷ ಮಳೆಗಾಲದೊಳಗಡೆ ಕೆಲಸ ಸ್ಟಾರ್ಟ್ ಆಗ್ಬೋದು ಅಂತ ಹೇಳೋದು ಒಂದು ಉದ್ದೇಶದಲ್ಲಿ ನಾವಿದ್ದೇವೆ. ನನ್ನ ವಿಚಾರ ಏನಾಗಿದೆ ಅಂದ್ರೆ ನಮ್ಮ PWD ಅಷ್ಟೇ ಮಾಡೋ ನಮ್ಮ ಊರಾಗ ಬಸ್ಗಳಿಗೆ ಮಾತ್ರ ಮಾರ್ಬಿಡೋದು ಮಾಡಿರೋದಿಲ್ಲ. ನಾವು ಸರ್ವೆ ಮಾಡುವಾಗ ಇಲ್ಲಿ ಹೊಳೆಯಿಂದ ಹಾಕಿದ್ವಿ, ಅಲ್ಲಿವರೆಗೆ ಸರ್ವೆ ಮಾಡಬೇಕು ಅಂತ ಈಗಿನ ಮಾಡಿದ್ವಿ. ಅವರು ಈಗ ಹೇಳ್ತೀವಲ್ಲ, ಈಗ ನಮಗೆ ಅಲ್ಲಿವರೆಗೆ ಅದು ಆಗೋದು ನಮಗೆ ಸುಮಾರು ವಾದ ಆಗಿತ್ತು. ನೀವು ಆ ರೀತಿ ಮಾಡಲಿಕ್ಕಾಗುದಿಲ್ಲ. ಅದು ಕೇರಳ ಕರ್ನಾಟಕ ಬೇಡ, ನಮಗೆ ಊರವ ಬೇಕು. ನಮಗೆ ಕಲ್ಲಪಳ್ಳಿ ಆಚೆ ಬೇರಾಜೆ ಈಚೆ ಎಲ್ಲ ನಾವು ಮುಂದೆ ಒಟ್ಟಿಗೆ ಇರುವಂಥವರೇ. ನಾವೇನು ಬೇರೆ ರಾಜ್ಯದವರು ಬೇರೆ ಜಿಲ್ಲೆಯವರು ನಾವು ಕೂತ್ಕೊಂಡಿಲ್ಲಿ ಇಲ್ಲ. ಯಾವುದೋ ಪ್ರತಿದಿನ ನಾವು ಒಟ್ಟಿಗೆ ಇರಬೇಕು. ಅದ ಕಾರಣ ಅದೆಲ್ಲ ನೀವು ಮಾತನಾಡಬೇಕು ಅಂತ ಹೇಳುವಂಥ ಅಧಿಕಾರಿಗಳಿಗೆ ನಾವು ಹೇಳಿದ್ರೆ ಅದು ಸರಿ, ಅದು ಶ್ರೇಷ್ಠ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಈಗ ಹೇಳಿದಾಗ ನಮಗೆ ಎಲ್ಲಿ ಆಗ್ಬೋದು, ಆಚೆ ಆಗ್ಬೋದು, ಈಚೆ ಆಗ್ಬೋದು. ನಿಮಗೆ ಅರ್ಥ ಮುಖ್ಯ ನಾವು ಎಲ್ಲಿ ಬರ್ತದೆ ಎಲ್ಲಿ ಬಗ್ಗೆ ನಮಗೆ ಆಚಾರ ಮಾಡಿದ್ರು ನಮ್ಮವರೇ, ಈಚಾರ ಮಾಡಿದ್ರು ನಮ್ಮವರೇ, ನಿಮ್ಮ ಸಹಕಾರ ನಮ್ಮವರೇ. ಯಾರು ಮಾಡಿದ್ರು ನಮಗೆ ಅದರಲ್ಲಿ ಇದಿಲ್ಲ. ಈಗ
ಕುರ್ನಾಟಕ ಬಸ್ ಇರ್ತದಲ್ಲ ಅಲ್ಲಿವರೆಗೂ PWD ಇಲ್ಲಿಂದ ಕುರ್ನಾಟಕ ಅಲ್ಲಿವರೆಗೂ PWD. ಎಲ್ಲಿ ಕರ್ನಾಟಕದವರು ಕೆಲಸ ಮಾಡಿದ್ರೆ ಎಲ್ಲಿ ಮಾಡಿದ್ರು ಕರ್ನಾಟಕ ಎಲ್ಲ ಒಂದೇ ಬಿಡಿ. ಆದ್ದರಿಂದ ನಮಗೆ ಈ ರಸ್ತೆ ಬಗ್ಗೆ ಇನ್ನು ನಾವು ನಿಮಗೆ ಯಾವ ರೀತಿ ಈಗ ಉಸ್ತುವಾರಿ ಮಿನಿಸ್ಟರ್ಗಳೆಲ್ಲ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಉಸ್ತುವಾರಿಗಳನ್ನು ಮಾಡಿದ್ದಾರೆ. ಬಹುಶಃ ಅದು ಬೇಕಾದ್ರೆ ನಾವು ನಿಮ್ಮ ಹೊರ ಇದಕ್ಕೆ ಬೇಕಾದ್ರೆ ಕೊಡಲಿಕ್ಕೆ ತಯಾರಿದ್ರೆ ಎಸ್ಟಿಮೇಟ್ ಮಾಡಿದ ಕೊಡಲಿಕ್ಕೆ ಕೂಡ ತಯಾರಿಸಿದ್ದೀವಿ. ನಮಗೆ ರಸ್ತೆ ಆಗಬೇಕು ಅಷ್ಟೇ. ಬಹುಶಃ ನನಗೊಂದು ಸೂಚನೆ ಉಂಟು, ಏನಂದರೆ ಇವಾಗ ನಮ್ಮ ಸರ್ಕಾರಿ ಬಸ್ ಓಡಾಡ್ತಾ ಇಲ್ವಲ್ಲ, 6 ಕಡೆ ಓಡಾಡ್ತಾ ಇದೆ ಅಂತ ಒಂದು ಇದು ಬಂದ ಅಭಿಪ್ರಾಯ. ಬಸ್ ಓಡಾಡ್ತಾ ಇಲ್ಲ, ಅದಕ್ಕೆ ಓಡಾಡಿಸೋ ನಾವು ಅದಕ್ಕೆ ಸುಮಾರು ಪ್ರಯತ್ನ ಮಾಡಬೇಕು. ಓಡಬೇಕು KSRTC ಬಸ್ಸಲ್ಲಿ ಓಡಾಡಿಕೊಂಡಿದ್ದೆ. ಮತ್ತೆ ಇವು ಮಾನ್ಯ ಸ್ಪೀಕರ್ ನಾವು ಕೇರಳದಿಂದ ಸ್ಪೀಕರ್ ಆಗ್ತಾ ಇದೆ ಸರ್, ನೋಡಿದ್ದೇವೆ, ಚಿತ್ರಾನ್ನ ತೋರಿಸ್ತೇವೆ. ಆದ ಕಾರಣ ಅವರಿಗೆ ಭರವಸೆ ಸಿದ್ಧತೆ ದೊಡ್ಡ ಪ್ರಾಜೆಕ್ಟ್ ಅಲ್ವಾ, 7 ಕೋಟಿ ತೆಗೆದ್ರೆ ಅವರಿಗೆ ಬಜೆಟಲ್ಲಿ ಇಟ್ಟುಕೊಳ್ಳುವಂಥದ್ದು ಹೇಳುವಂಥ. ಮೊನ್ನೆ ಒಂದರಲ್ಲಿ ನಾನು ನೆಕ್ಸ್ಟ್ ಅಧಿವೇಶನ ಸಿದ್ಧಾಂತ ಉದ್ದೇಶದಲ್ಲಿ ನಾವು ಇದನ್ನು ಮುಂದುವರಿಸಬೇಕು. ಅದನ್ನು ಅಧಿವೇಶನ ಆಗುವಾಗ ನಾವು ಎಲ್ಲ ಸೇರಿಕೊಂಡು ಹೋದರೆ ಏನಾದರೂ ಮಾನ್ಯ ಬಣ್ಣನ ಬರ್ತಿದೆ CM ಮಾತಲ್ಲಿಗೆ ಅದೇ ಈಗ ಜ್ಞಾನ ಬರ್ತಾ ಇದೆ, ಜ್ಞಾನ ಬರ್ಕೊಟ್ಟಿಗೆ ಹೋಗಿ ಹೇಳಿದ್ದಾರೆ. ಅದನ್ನು ಅವರೆಲ್ಲ ಕನ್ವಿನ್ಸ್ ಮಾಡಿಕೊಂಡು ನೀವು ನಾವು ಎಲ್ಲ ಸೇರಿಕೊಂಡು ಮಾಡಿಕೊಂಡು ಅವ್ರು ಕರ್ಕೊಂಡು ಹೋದರೆ ಬಹುಶಃ ಇದು 100% ಆಗ್ತದೆ ಕೆಲಸ. ಅದರ್ಥ ಈ ಬಗ್ಗೆ ಎಲ್ಲರೂ ರಸ್ತೆ ಸಾರ್ವಜನಿಕರು ನಮ್ಮ ಊರು ನಮ್ಮವರಿಗೆ ಬರಬೇಕು, ಬಸ್ ಸೌಕರ್ಯ ಬೇಕು, ಆಮೇಲೆ ನಮ್ಮ ಒಳ್ಳೆಯದಾಗಬೇಕು, ರೋಡಾಗಲ್ಲ, ರಸ್ತೆಗಳಾಗಬೇಕು. ಇನ್ನು ಈ ಟೈಮಲ್ಲಿ ನಾವು ಮಾಡಿದ್ರೆ ನಮಗೆ ಬೇಕಾಗಿ ನಮ್ಮ ಹಿಂದಿನ ಪೀಳಿಗೆಯವರಿಗೆ ಬೇಕಾಗುವಂಥ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಮಾಡುವಂಥ